ಡೊನಾಲ್ಡ್ ಟ್ರಂಪ್ ಎಂಬ ಅಮೆರಿಕದ ನೂತನ ಅಧ್ಯಕ್ಷ ಅಧಿಕಾರ ವಹಿಸಿಕೊಂಡ ಅಂದಿನಿಂದಲೂ ತಾವೆಲ್ಲರೂ ಕೇಳಿರುವಂತಹ ಒಂದು ವಿಚಿತ್ರವಾದಂತಹ ಅವರ ಹೇಳಿಕೆಗಳ ಬಗ್ಗೆ ತಮಗೆ ಗೊತ್ತಿದೆ. ಅದರಲ್ಲಿ ಪ್ರಮುಖವಾದಂತಹ ಹೇಳಿಕೆಗಳೆಂದರೆ ಪಣಮ ಕಾಲುವೆಯನ್ನು ನಾವು ವಶಪಡಿಸ್ಕೊಳ್ತೀವಿ, ಕೆನಡಾ ನಮ್ಮ 51ನೇ ರಾಜ್ಯವಾಗಬೇಕು, ಅದೇ ರೀತಿ ಗ್ರೀನ್ಲ್ಯಾಂಡ್ ಎಂಬ ಜೊತೆ ಅತ್ಯಂತ ದೊಡ್ಡ ದ್ವೀಪ ಪ್ರದೇಶವೇನಿದೆ ಅದನ್ನು ನಾವು ಖರೀದಿ ಮಾಡ್ತೀವಿ, ಅದನ್ನು ನಮಗೆ ಡೆನ್ಮಾರ್ಕ್ ನಮಗೆ ಬಿಟ್ಕೊಡ್ಬೇಕಂತ. ಏನಿದು ಗ್ರೀನ್ಲ್ಯಾಂಡ್? ಈ ಗ್ರೀನ್ಲ್ಯಾಂಡ್ ಎಂಬ ಈ ಒಂದು ಅತ್ಯಂತ ದೊಡ್ಡ ಮಂಜುಗಡ್ಡೆ ಆವೃತವಂಥ ಒಂದು ದ್ವೀಪದ ವಿಶೇಷತೆ ಏನು, ಅಲ್ಲಿ ಡೊನಾಲ್ಡ್ ಟ್ರಂಪ್ನ ಕಣ್ಣು ಯಾಕೆ ಬಿದ್ದಿದೆ ಎಂಬ ಕೆಲವೊಂದು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಸ್ನೇಹಿತರೆ, ತಮಗೆಲ್ಲರಿಗೂ ಸ್ವಾಗತ ಹಾರಿಸ್ ಅಂಡ್ ವ್ಯೂಸ್ಗೆ. ನಾನು ಹಾರಿಸ್ ನಂದಾವರ. ಡೊನಾಲ್ಡ್ ಟ್ರಂಪ್ ಅವರು ಅಥವಾ ಅಮೇರಿಕದ ಈ ಹೊಸ ಬಲಪಂಥೀಯ ಆಡಳಿತವೇನಿದೆ ಇದು ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಿಡಲಿಕ್ಕೆ ಕೆಲವೊಂದು ವಿಶೇಷ ಕಾರಣಗಳಿವೆ. ಅದರಲ್ಲಿ ಪ್ರಮುಖ ಕಾರಣವೇನೆಂದರೆ 21ನೇ ಶತಮಾನದ ಮಧ್ಯಭಾಗದಲ್ಲಿ ಅತ್ಯಂತ ಸಂಪದ್ಭರಿತ ಖನಿಜಗಳನ್ನು ಒಳಗೊಂಡಂತಹ ಒಂದು ದೇಶವಾಗಿ ಗ್ರೀನ್ಲ್ಯಾಂಡ್, ಒಂದು ಪ್ರದೇಶವಾಗಿ ಗ್ರೀನ್ಲ್ಯಾಂಡ್ ಮಾರ್ಪಾಡಾಗುತ್ತೆ. ಈ ಗ್ರೀನ್ಲ್ಯಾಂಡ್ ಅಂದರೆ ನಮ್ಮ ಭೌಗೋಳಿಕ ವಿಸ್ತೀರ್ಣತೆಯಲ್ಲಿ ನಮ್ಮ ಕರ್ನಾಟಕಕ್ಕಿಂತಲೂ ಕಡಿಮೆ ಭೌಗೋಳಿಕ ವಿಸ್ತೀರ್ಣವನ್ನು ಹೊಂದಿರುವಂತಹ ಒಂದು ಪ್ರದೇಶ. ಇಲ್ಲಿರುವ ಜನಸಂಖ್ಯೆ ಮಾತ್ರ ಕೇವಲ 56ರಿಂದ 57 ಸಾವಿರ ಅಷ್ಟೇ. ಅದಕ್ಕೆ ಪ್ರಮುಖ ಕಾರಣ ಅಂದರೆ ಈ ದೇಶ ಸಂಪೂರ್ಣವಾಗಿ ಮಂಜುಗಡ್ಡೆಯಿಂದ ಆವೃತವಾಗಿದೆ. ಒಂದು ಸಣ್ಣ ಭಾಗದಲ್ಲಿ ಮಾತ್ರ ಅಲ್ಲಿ ಜನರು ವಾಸಿಸ್ತಿದ್ದಾರೆ. ಬಹುತೇಕ ಈ ದೇಶ ಮಂಜುಗಡ್ಡೆಯಿಂದ ಸಂಪೂರ್ಣವಾಗಿ ಆವೃತವಾಗಿ ಅಲ್ಲಿ ಜನ ವಾಸಿಸಲು ಯೋಗ್ಯವಾದಂತಹ ಪ್ರದೇಶಗಳು ತುಂಬ ಕಮ್ಮಿ. ಆದ್ದರಿಂದ ಜನಸಂಖ್ಯೆ ಕಮ್ಮಿ. ಆದುದರಿಂದ ದೇಶವೆಂಬ ನೆಲೆಯಲ್ಲಿ ಇವರನ್ನು ಡೆನ್ಮಾರ್ಕ್ ಎಂಬ ದೇಶದ ಅಧೀನದಲ್ಲಿ ಇವರು ಏನಿದ್ದಾರೆ, ಇವರು ತಮ್ಮ ರಾಷ್ಟ್ರವನ್ನು ಸ್ವಾಯತ್ತ ಪ್ರದೇಶವಾಗಿ ಮುನ್ನಡೆಸ್ತಾ ಇದ್ದಾರೆ. ಈ ಗ್ರೀನ್ಲ್ಯಾಂಡ್ ಎಂಬ ದೇಶವೇನಿದೆ, ಈ ಒಂದು ಪ್ರದೇಶವೇನಿದೆ, ಈ ಪ್ರದೇಶವು ನಮ್ಮ ಆರ್ಟಿಕ್ ಸಮುದ್ರದ ಅಂದರೆ ಭೂಮಿಯ ಉತ್ತರ ಧ್ರುವದ ಹತ್ತಿರ, ಸಂಪೂರ್ಣ ಉತ್ತರ ಧ್ರುವದ ಹತ್ತಿರವಾಗಿರುವಂತಹ ಒಂದು ದೇಶ. ಅದಕ್ಕೆ ಇಲ್ಲಿ ಮಂಜುಗಡ್ಡೆ ತುಂಬ ಜಾಸ್ತಿ ಬೀಳ್ತಾ ಇದೆ. ಮಾತ್ರವಲ್ಲ, ಇಲ್ಲಿ ಜನರು ವಾಸಿಸಲು ಯೋಗ್ಯವಾದಂತಹ ಪ್ರದೇಶಗಳು ತುಂಬ ಕಮ್ಮಿ. ಸೊ ಇಲ್ಲಿ ಡೊನಾಲ್ಡ್ ಟ್ರಂಪ್ ಎಂಬ ಈ ವ್ಯಾಪಾರಿ ಮನೋಭಾವದ ಅಧ್ಯಕ್ಷ ಇವರ ಕಣ್ಣು ಬೀಳಲು ಪ್ರಮುಖ ಕಾರಣ ಅಂದರೆ ಅಲ್ಲಿ 2050ರ ವೇಳೆಗೆ ಅಥವಾ 60ರ ವೇಳೆಗೆ ಬಹುದೊಡ್ಡ ಪ್ರಮಾಣದಲ್ಲಿ ಅಲ್ಲಿನ ಭೂಮಿಯೊಳಗಿಂದ ಖನಿಜ ಪದಾರ್ಥಗಳನ್ನು ಹೊರತೆಗೆದು ಮುಂದಿನ ದಿನಗಳಲ್ಲಿ ಅತ್ಯಂತ ವ್ಯಾಪಕವಾಗಿ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಕೆಯಾಗುವಂತಹ ಖನಿಜಗಳಲ್ಲಿವೆ. ಈ ಶತಮಾನದ ಮಧ್ಯದಲ್ಲಿ ಅಲ್ಲಿರುವಂಥ ಖನಿಜಗಳಿಗೆ ತುಂಬ ಬೇಡಿಕೆ ಇದೆ ಎಂಬ ಕಾರಣವನ್ನು ಇಟ್ಕೊಂಡಾಗಿದೆ ಅಂತಹ ಒಂದು ದೂರಗಾಮಿ ಯೋಚನೆಯ ಕಾರಣದಿಂದ ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ದಾರೆ, ಅಲ್ಲಿಗೆ ತಂದಿಟ್ಟಿದ್ದಾರೆ. ಸೊ ಅಲ್ಲಿ ನಮ್ಮ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಅತಿಯಾಗಿ ಉಪಯೋಗಕ್ಕೆ ಬರಲು ಸಾಧ್ಯತೆ ಇರುವಂತಹ ಲಿಥಿಯಂ, ಕೋಬಾಲ್ಟ್, ನಿಕ್ಕಲ್, ಜಿಂಕ್, ಅದೇ ರೀತಿ ಕಲ್ಲಿದ್ದಲಿದೆ, ತಾಮ್ರವಿದೆ, ಅಲ್ಲಿ ಗೋಲ್ಡ್ ಇದೆ. ಈ ತರಹ ಹಲವಾರು ಪ್ರೇಸಿಯಸ್ ಖನಿಜಗಳು, ಧಾತು ಪದಾರ್ಥಗಳಲ್ಲಿವೆ. ಆ ಖನಿಜ ಮೇಲೆ ಕಣ್ಣಿಟ್ಟು ಏನಿದ್ದಾರೆ ಇವರು ಅಮೇರಿಕದವರು, ಈಗ ನಾವು ಅದನ್ನು ನಮಗೆ ಬಿಟ್ಕೊಡಿ ಅಂತ ಡೆನ್ಮಾರ್ಕ್ ಹತ್ರ ಕೇಳ್ತಾ ಈಗ. ಡೆನ್ಮಾರ್ಕ್ ಮತ್ತು ಯುರೋಪಿಯನ್ ಯೂನಿಯನ್ ಏನಿದೆ ಅದಕ್ಕೆ ತುಂಬ ಕಠಿಣವಾದ ಭಾಷೆಯಲ್ಲಿ ಅದು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಅದು ನೋಡಬೇಕು ಮುಂದಿನ ದಿನಗಳಲ್ಲಿ ಏನೆಲ್ಲ ಅಮೇರಿಕನ್ ಪ್ರೆಸಿಡೆಂಟ್ ಮಾಡ್ತಾರಂತೆ. ಮತ್ತೊಂದು ಕಾರಣ, ಡೆನ್ಮಾರ್ಕ್ನ ಕೈಯಿಂದ ಗ್ರೀನ್ಲ್ಯಾಂಡ್ ಪಡ್ಕೊಂಡು ಅಮೇರಿಕ ಅದನ್ನು ತಮ್ಮ ಸುಪುರ್ದಿಗೆ ತೆಗೆದುಕೊಳ್ಳಲು ಹೊರಟಿರುವಂಥ ಪ್ರಮುಖ ಕಾರಣ ಅಂದರೆ, ಈಗ ನೋಡಿ, ಈ ಜಗತ್ತಿನ ಸೀ ರೂಟ್ ಏನಿದೆ, ಚೈನಾದಿಂದ ಅಥವಾ ಆಸ್ಟ್ರೇಲಿಯಾದಿಂದ ಪ್ರಾರಂಭವಾಗಿ ಯುರೋಪ್ ಅಮೇರಿಕ ತನಕ ಏನು ನಮ್ಮ ಸೀ ರೂಟ್, ಅದು ಇಂಡಿಯನ್ ಓಷನಿಂದ ಪ್ರಾರಂಭವಾಗ್ತದೆ. ಅಟ್ಲಾಂಟಿಕ್ ಓಷನ್, ಪೆಸಿಫಿಕ್ ಓಷನ್ ಮುಖಾಂತರ ಇಂಡಿಯನ್ ಓಷನಿಂದ ಸುಯೆಜ್ ಕಾಲುವೆ ಮೂಲಕ ಅಟ್ಲಾಂಟಿಕ್ ಓಷನ್ಗೆ, ಅಲ್ಲಿಂದ ಪಣಮ ಕಾಲುವೆ ಮೂಲಕ ಪೆಸಿಫಿಕ್ ಓಷನ್ಗೆ, ಈ ತರಹ ಒಂದು ಸೀ ರೂಟ್. ಅಂದರೆ ಈಗ ಚೀನಾದಿಂದ ಯಾವುದಾದ್ರೊಂದು ಸರಕುಗಳನ್ನು ಒಂದು ಹಡಗು ಯುರೋಪ್ಗೆ ಮುಟ್ಟಲಿಕ್ಕೆ 45ರಿಂದ 50 ದಿನ ಎವರೇಜ್ ಬೇಕಾಗುತ್ತೆ. ಇದಕ್ಕೆ ಪರ್ಯಾಯವಾಗಿ ಇನ್ನೊಂದು ಸೀ ರೂಟನ್ನು ಆರ್ಕಿಟಿಕ್ ಸಮುದ್ರದ ಮಾರ್ಗವಾಗಿ, ಅಂದರೆ ನೀವು ಭೂಮಿಯ ಮ್ಯಾಪ್ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಮೇಲಿಂದ ಈಗ ಸುತ್ತು ಬಳಸಿ ಬರುವಂತಹ ಈ ಮಾರ್ಗವನ್ನು ಅವಾಯ್ಡ್ ಮಾಡಿ ಮೇಲಿಂದ ಆರ್ಟಿಕ್ ಸಮುದ್ರದ ಮಾರ್ಗವಾಗಿ ಉತ್ತರ ಧ್ರುವದ ಮುಖಾಂತರ, ಅಂದರೆ ಚೈನಾದಿಂದ ಮೇಲಕ್ಕೆ ರಷ್ಯಾದ ಸೈಬೀರಿಯಾ ಮುಖಾಂತರ ಅಲಾಸ್ಕನ್ ರೂಟ್ ಅಂತ ಹೇಳಿದ್ರೆ, ಅಲ್ಲಿಂದ ನಾರ್ತ್ ಪೋಲ್ ಸೀ ರೂಟ್ ಅಂತ ಹೇಳಿ ಒಂದು ಸೀ ರೂಟನ್ನು ಈಗಾಗಲೇ ರಷ್ಯಾ ಮತ್ತು ಚೈನಾದವರು ಯೂಸ್ ಮಾಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ, ವ್ಯಾಪಕ ಪ್ರಮಾಣದಲ್ಲಿ ಯೂಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಕಾರಣ ಅಂದರೆ ಅಲ್ಲಿ ವ್ಯಾಪಕವಾದ ಮಂಜುಗಡ್ಡೆ. ಸೊ ಆ ಮಂಜುಗಡ್ಡೆಯನ್ನು ಕರಗಿಸಿ ಅಲ್ಲಿ ಒಂದು ಸೀ ರೂಟನ್ನು ತಯಾರಿಸಿ ಇಂಡಿಯನ್ ಓಷನ್, ಅಟ್ಲಾಂಟಿಕ್ ಓಷನ್ ಮತ್ತು ಪೆಸಿಫಿಕ್ ಮೂಲಕ ಏನು ಒಂದು ಕಾಸ್ಟ್ಲಿ ಆದ ಒಂದು ಸೀ ರೂಟನ್ನು ಅವಾಯ್ಡ್ ಮಾಡಿ ಜಗತ್ತಿನ ನಾನಾ ಭಾಗಗಳಿಂದ
ಪ್ರತ್ಯೇಕವಾಗಿ ಏಷ್ಯಾ ಕಡೆಯಿಂದ ಯುರೋಪ್ ಅಮೇರಿಕಕ್ಕೆ ಹೋಗುವಂಥ ಹಡಗುಗಳೇನಿವೆ ಆ ಹಡಗುಗಳನ್ನು ಆರ್ಕಿಟಿಕ್ ಸಮುದ್ರದ ಮುಖಾಂತರ, ಆರ್ಕಿಟಿಕ್ ಸಮುದ್ರ ಅಂದರೆ ನಾರ್ತ್ ಪೋಲ್ ಸೀ ರೂಟ್ನ ಮುಖಾಂತರ ಅಮೇರಿಕಕ್ಕೆ ನಾವು ಒಂದು ಸೀ ರೂಟನ್ನು ಅಲ್ಲಿ ರೆಡಿ ಮಾಡಿದರೆ ಮುಂದೆ ಜಗತ್ತಿನ ವಾಣಿಜ್ಯ ಸರಕು ಹಡಗುಗಳ ಮೂವ್ಮೆಂಟ್ ಏನಿದೆ ಅದರಲ್ಲಿ ಬಹುದೊಡ್ಡ ಪಾಲು ಅಮೇರಿಕಕ್ಕೆ ಲಭಿಸಲಿದೆ ಎಂಬ ಒಂದು ದೂರಗಾಮಿ ಒಂದು ಯೋಚನೆ ಕೂಡ ಇದರಲ್ಲಿ ಇದೆ. ಆಲ್ರೆಡಿ ರಷ್ಯಾದವರು ಅಲ್ಲಿ ಅಲಾಸ್ಕನ್ ರೂಟಲ್ಲಿ ಕೆಲವೊಂದು ಶಿಪ್ಗಳನ್ನು ಈಗಾಗಲೇ ಮೂವ್ ಮಾಡ್ತಿರ್ತಾರೆ, ಚೈನಾ ಕೂಡ ಮೂವ್ ಮಾಡ್ತಿದೆ. ಬಟ್ ಅಲ್ಲಿನ ವೆದರ್ ಕಂಡೀಷನ್ ತುಂಬ ಹಾರ್ಶ್ ಇದೆ, ಮಂಜುಗಡ್ಡೆ ತುಂಬ ಇದೆ. ಈ ಸಮುದ್ರದಲ್ಲಿ ಹೆಪ್ಪುಗಟ್ಟಿರುವಂಥ ಮಂಜುಗಡ್ಡೆಯನ್ನು ಹೊರೆದು ಅಲ್ಲಿ ಸೀ ರೂಟನ್ನು ನಿರ್ಮಿಸಲು ರಷ್ಯಾ ತುಂಬ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿದೆ. ಚೈನಾ ಕೂಡ ಮಾಡ್ತಾ ಇದೆ. ಸೊ ಅಲ್ಲಿ ಈ ಅಲಾಸ್ಕನ್ ಸೀ ರೂಟ್ ಅಥವಾ ನಾರ್ತ್ ಪೋಲ್ ಸೀ ರೂಟ್ ಏನಿದೆ ಅಲ್ಲಿ ಬರುವಂಥ ಆ ಒಂದು ಸೀ ರೂಟಲ್ಲಿ ಬರುವಂಥ ಒಂದು ಪ್ರಮುಖ ಪ್ರದೇಶವಾಗಿದೆ ಗ್ರೀನ್ಲ್ಯಾಂಡ್. ಸೊ ಮುಂದಿನ ಕಾಲದಲ್ಲಿ ಖನಿಜ ಪದಾರ್ಥಗಳ ವಿಷಯದಲ್ಲಿ ಮಾತ್ರವಲ್ಲ, ಜಗತ್ತಿನ ಅತ್ಯಂತ ಪ್ರಮುಖ ಒಂದು ವಾಣಿಜ್ಯ ರೂಟ್ ಆಗಿ ಚೀನಾ ಏನು ಸಿಲ್ಕ್ ರೋಡನ್ನು ಬೆಲ್ಟ್ ಪದ್ಧತಿಯನ್ನು ತಂದಿದೆ, ಅದಕ್ಕೆ ಪರ್ಯಾಯವಾಗಿ ನಾರ್ತ್ ಪೋಲ್ ಸೀ ರೂಟ್ ಅಥವಾ ಅಲಾಸ್ಕನ್ ಸೀ ರೂಟನ್ನು ಗ್ರೀನ್ಲ್ಯಾಂಡ್ ಮುಖಾಂತರ ಅಲ್ಲಿ ಗ್ರೀನ್ಲ್ಯಾಂಡ್ನಲ್ಲಿ ದೊಡ್ಡ ಮಟ್ಟದ ಪೋರ್ಟ್ಗಳನ್ನು ನಿರ್ಮಿಸಿ ಅಲ್ಲಿಂದ ಪೆಸಿಫಿಕ್ ಸಮುದ್ರದ ಮೂಲಕ ಅಮೇರಿಕಕ್ಕೆ ಒಂದು ಬಹುದೊಡ್ಡ ಸೀ ರೂಟನ್ನು ತೆರೆಯುವ ಯೋಜನೆ ಕೂಡ ಅಮೇರಿಕಕ್ಕೆ. ಈ ಎಲ್ಲ ಕಾರಣಗಳಿಂದಾಗಿಯೇ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ಲ್ಯಾಂಡನ್ನು ವಶಪಡಿಸಿಕೊಳ್ಳುವಂತಹ ಮಾತುಗಳನ್ನು ಆಡಿಸ್ತಿದ್ದಾರೆ. ಸೊ ಇದೆಷ್ಟರವರೆಗೆ ಈ ವಿಷಯದಲ್ಲಿ ಅವ್ರು ಸಕ್ಸಸ್ ಆಗ್ತಾರೆ ಅಂದ್ರೆ ನೋಡಬೇಕಷ್ಟೆ. ಯಾಕಂದರೆ ಈಗಾಗಲೇ ಇವರ ಟ್ರಂಪ್ ಅವರ ಕಣ್ಣು ನಮ್ಮ ಪಣಮ ಕಾಲುವೆ ಮೇಲಿದೆ, ಅದೇ ರೀತಿ ಅವರ ಕಣ್ಣು ಕೆನಡಾ ಮೇಲಿದೆ. ಕೆನಡಾ ಮೇಲೆ ಈಗಾಗಲೇ ನಿಮ್ಗೆ ಗೊತ್ತಿದೆ, ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ ಈಗಾಗಲೇ ಅವರು ಟೆರಿಫ್ಲೋನ್ ಆಗಿದ್ದಾರೆ. ಈಗ ಅದನ್ನು ವಾಪಸ್ ಪಡೆದಿದ್ದಾರೆ. ಬಟ್ ಸ್ಟಿಲ್ ಅವರು ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ ಅವರು ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರ ಪ್ರತಿಯೊಂದು ತೀರ್ಮಾನವರು ಅವರ ಸರ್ಕಾರಿ ತೀರ್ಮಾನ ಏನಿದೆ ಅದೊಂದು ಡಿಪ್ಲೊಮೆಟಿಕ್ ವೇಯಲ್ಲಿ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇಲ್ಲ. ಅವರ ಬದಲಾಗಿ ಅವರ ತೀರ್ಮಾನಗಳಲ್ಲಿ ಹೆಚ್ಚಿನವು ಕೂಡ ವ್ಯಾಪಾರಿ ಮನೋಭಾವ ಅಂತ ತೀರ್ಮಾನಗಳು. ಸೊ ಗ್ರೀನ್ಲ್ಯಾಂಡ್ ಮೇಲೆ ಈಗ ಅವರು ಏನು ಕಣ್ಣಿಟ್ಟಿದ್ದಾರೆ, ಆ ಕಣ್ಣಿಟ್ಟಿರುವ ಕಾರಣದಿಂದಾಗಿ ಈಗ ಯುರೋಪ್ನ ಹಲವು ದೇಶಗಳ ಕಣ್ಣು ಕೆಂಪಾಗಿ. ಏಕೆಂದರೆ ಅಮೇರಿಕದ ಪ್ರತಿಯೊಂದು ಈ ಥರದ ವಸಾಹತುಶಾಹಿ ಏನು ಆಲೋಚನೆಗಳಿವೆ, ಆ ಆಲೋಚನೆಗಳಿಗೆ ಬೆನ್ನೆಲುಬಾಗಿ ನಿಂತಹ ರಾಜ್ಯಗಳಾಗಿ ಯುರೋಪಿಯನ್ ದೇಶಗಳು, ಆ ದೇಶಗಳ ಬುಡಕ್ಕೆ ಈಗ ಬೆಂಕಿ ಬಿದ್ದಿವೆ. ಅಂದರೆ ಗ್ರೀನ್ಲ್ಯಾಂಡ್ ಮೇಲೆ ಅವರು ಟ್ರಂಪ್ ಅವರು ಕಣ್ಣಿಟ್ಟಿದ್ದಾರೆ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಮುಂದೆ ಕೂಡ ಕೆಲವೊಂದು ಒಳ್ಳೊಳ್ಳೆ ವಿಷಯಗಳಲ್ಲಿ ಕೆಲವೊಂದು ನಾಲೆಜಬಲ್ ವಿಡಿಯೋ ಮಾಡಬೇಕಂತಹ ಒಂದು ನಿಯತ್ತಿದೆ. ತಾವೆಲ್ಲರೂ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಬೇಕು ಈ ವಿನಂತಿ. ಥ್ಯಾಂಕ್ ಯು.